ನಟ ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಇಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಮಾಡಲಾಗಿದೆ. ಹಾಗಾದ್ರೆ ಇನ್ಮುಂದೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗಿರಲಿದೆ, ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಕೇಸ್ ತನಿಖೆ ತೀವ್ರಗೊಳಿಸಿದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ಬೆಂಗಳೂರಲ್ಲಿ ಆರೋಪಿ, ಶಿವಮೊಗ್ಗದಲ್ಲಿ ಸಂತ್ರಸ್ತೆ ಮಹಜರು. ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಕೇಸ್ನಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸಂತ್ರಸ್ತೆಯ ವಿಚಾರಣೆಯ ವೇಳೆ ಆರೋಪಿ ಮನು ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾಳೆ. ಆದರೆ ಆರೋಪಿ ನಾನೇನು ಮಾಡಿಲ್ಲ ಅಂತ ವಾದಿಸುತ್ತಿದ್ದಾನೆ. ಇಬ್ಬರ ಹೇಳಿಕೆಗಳು ಪೊಲೀಸರಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿವೆ. ಪ್ರಕರಣದಲ್ಲಿ ಅತ್ಯಾಚಾರ ನಡೆದಿದ್ಯಾ ಅಥವಾ ಪ್ರಚಾರದ ಗಿಮಿಕ ಅಂತ ಖಾಕಿ ಪಡೆ ಅಸಲಿ ತನಿಖೆ ಶುರು ಮಾಡಿದೆ. ಬೆಂಗಳೂರಿನ ಕಾಮಾಖ್ಯ ಥಿಯೇಟರ್ ಬಳಿ ಕಳೆದ 3.5 ವರ್ಷಕ್ಕಿಂತ ಹೆಚ್ಚು ಕಾಲ ಸಂತ್ರಸ್ತೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು, ಈ ಮನೆಗೆ ಆರೋಪಿ ಮನು ಹಾಗೂ ಇನ್ನಿಬ್ಬರನ್ನ ಕರೆದೊಯ್ದು ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಸಂತ್ರಸ್ತೆಯನ್ನ ಮತ್ತೊಂದು ಖಾಕಿ ಟೀಮ್ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿತ್ತು. ಶಿಕಾರಿಪುರದ ಲಾಡ್ಜ್ನಲ್ಲಿ ಆಕೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಿಸಿ ಮಾಹಿತಿ ದಾಖಲಿಸಿದ್ರು. ಇತ್ತ ಶನಿವಾರ ನಟ ಮನು ಎಲ್ಲಿದ್ದ, ನಟಿ ಮನೆಗೆ ಹೋಗಿದ್ನಾ ಇಲ್ವಾ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಆತನ ಮೊಬೈಲ್ ಟವರ್ ಡಂಪ್ ತೆಗೆದು ಲೊಕೇಶನ್ ಪರಿಶೀಲನೆ, ನಟಿ ಮನೆಯ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಆರೋಪಿ ನಟ ಮಡೆನೂರು ಮನು ನಟಿ ಆರೋಪಗಳನ್ನು ಅಲ್ಲಗಳೆದಿದ್ದಾನೆ ಅನ್ನಲಾಗಿದೆ. ಸಿನಿಮಾ ರಿಲೀಸ್ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತಿದ್ದಾನಂತೆ. ಆದರೆ ನಟಿಯಿಂದ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದ್ದು, ಶನಿವಾರ ಮನು ನನಗೆ ಕಿರುಕುಳ ನೀಡಿದ್ದಾನೆ, ಒತ್ತಾಯಪೂರ್ವಕವಾಗಿ ಮದ್ಯಪಾನ ಮಾಡಿಸಿ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ, ನನಗೆ ಬೆದರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಆರೋಪಿಸಿದ್ದಾಳೆ. ಇನ್ನು ಮನು ಸಿಡಿಆರ್ ಚೆಕ್ ಮಾಡಿದಾಗ ಶನಿವಾರ ಕೃತ್ಯ ನಡೆದ ಸ್ಥಳದಲ್ಲಿ ಮನು ಇಲ್ಲದಿರೋದು ಗೊತ್ತಾಗಿದೆ. ಒಟ್ನಲ್ಲಿ ಸಹನಟಿಯ ಬಾಳಲ್ಲಿ ಕಾಮಿಡಿ ನಟ ವಿಲನ್ ಆಗಿದ್ದು, ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ನೇತ್ರಾವತಿ ದೊಡ್ಡಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.